ಪ್ರಜಾಕೀಯ ಪಕ್ಷ ಅಂದ್ರೆ ಏನು? ನೆಗೆಟಿವ್ ಆಗಿ ಮಾತಾಡೋದು ರಾಜಕೀಯ, ಪಾಸಿಟಿವ್ ಆಗಿ ಮಾತಾಡೋದು ಪ್ರಜಾಕೀಯ, ಪಾಸಿಟಿವ್ ಆಗಿ ಮಾತಾಡೋದು ಪ್ರಜಾಕೀಯ. ಉಪೇಂದ್ರ ಅವರು ಅರಾಜಕತವಾದಿ. ನಾನು ಬಂದು ನಿಮ್ಮ ಬದುಕನ್ನು ಚೇಂಜ್ ಮಾಡ್ತೀನಿ ಅದು ನನಗೆ ಅಸ್ಪಷ್ಟವಾಗಿ ಕಾಣ್ತಿದೆ. ನೀವೇ ನಿಮ್ಮ ಬದುಕನ್ನು ಚೇಂಜ್ ಮಾಡ್ಕೊಬೋದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ನನಗೆ. ಏನು ಹೇಳಿ, ಮೋಸ್ಟ್ ಇಂಪಾರ್ಟೆಂಟ್ ಟೈಮಲ್ಲಿ ಮಾತಾಡಿದೆ. ಈ ಒಂದು ದಿನದ ಹಕ್ಕನ್ನು ನಾವು ಕಳ್ಕೊಂಡು ಮಾರ್ಕೊಂಡು ನಾಳೆ ಕೂತ್ಕೊಂಡು ಮಾತಾಡಲು ಅರ್ಥನೇ ಇಲ್ಲ. ನನ್ನ ಕೆಲಸ ಏನು ಗೊತ್ತಾ, ಇಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಜನ ಸೂಚಿಸಿದವ್ರಿಗೆ ನಾನು ಬಿ ಫಾರಂ ಕೊಡ್ತೀನಿ ಅಷ್ಟೇ. ಪ್ರಜಾಕೀಯ ಅಥವಾ ಉಪೇಂದ್ರ ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಎಲೆಕ್ಷನ್ ಟೈಮಲ್ಲಿ ನೀವು ಜಾಸ್ತಿ ಬಂದು ಕೇಳ್ತೀರಾ, ನಾನು ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ಒಂದು ಟ್ವೀಟ್ ಮಾಡಿದ್ರಿ. ಬೆರಳು ನಿಂಗೆ ಹೊಡೆದು ಲಕ್ಷಾಂತರ ಜನಗಳಿಗೆ ಅಕೌಂಟ್ಗೆ ದುಡ್ಡು ಹೋಗೋ ಥರ ಎಲ್ಲ ಟೆಕ್ನಾಲಜಿ ಇದೆ. ನಮಗೇನಾದರೂ EVM ಬಗ್ಗೆ ಅನುಮಾನ ಇದೆಯಾ? ಯಾವಾಗ ಟ್ರಾನ್ಸ್ಪರೆನ್ಸಿ ಇಲ್ವ? ನಾನು ಅದೇ ಹೇಳ್ತಿರೋದು, ಎಲ್ಲರ ಬಗ್ಗೆ. ಇವಾಗ ಜನಗಳಿಗೆ ರಾಜಕೀಯದವ್ರ ಬಗ್ಗೆ ಯಾಕೆ ಹೇಳಿ ಅನುಮಾನ? ಪಾರದರ್ಶಕತೆ ಇಲ್ಲದೆ ಇರೋದ್ರಿಂದ. ಉತ್ತರ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಇರ್ಷಾದ್ ಉಪ್ಪಿನಗಡಿ. ವೀಕ್ಷಕರೇ, ಕರ್ನಾಟಕ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದೆ. ಇದೀಗ ರಾಜಕೀಯ ಪಕ್ಷಗಳ ಭವಿಷ್ಯ ಮತದಾರರ ಕೈಯಲ್ಲಿದೆ. ಒಂದು ಕಡೆಯಲ್ಲಿ 3 ಪ್ರಮುಖ ರಾಜಕೀಯ ಪಕ್ಷಗಳು ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತಹ ಕನಸು ಕಾಣ್ತಾ ಇದ್ದರೆ, ಖ್ಯಾತ ನಟ ನಿರ್ದೇಶಕರಾದಂತಹ ಉಪೇಂದ್ರ ಅವರು ಪರ್ಯಾಯ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಸ್ವತಃ ಉಪೇಂದ್ರ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಭಾಳ ಗೊಂದಲ ಇದೆ. ನನ್ನ ಮೊದಲ ಪ್ರಶ್ನೆ ಇರುವಂಥದ್ದು, ಜನರಲ್ಲಿ ಒಂದು ಗೊಂದಲ ಇದೆ. ಪ್ರಜಾಕೀಯ ಪಕ್ಷ ಅಂದರೆ ಏನು? ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷದ ಮೂಲಕ ಏನು ಹೇಳೋಕ್ಕೆ ಹೊರಟಿದ್ದಾರೆ? ಸರಳವಾಗಿ ಹೇಳೋದಾದರೆ ಪ್ರಜಾಕೀಯ ಪಕ್ಷದ ಕಾನ್ಸೆಪ್ಟ್ ಏನು ಮತ್ತು ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಈ ಒಂದು ವಿಚಾರವನ್ನು ಅಥವಾ ತಮ್ಮ ಸಿದ್ಧಾಂತವನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ಅಲ್ಲ, ಇದರಲ್ಲಿ ಗೊಂದಲ ನನಗೆ ಅರ್ಥ ಆಗಿಲ್ಲ ಏನು ಅಂತ. ಇದು ಒಂದು ಪೊಲಿಟಿಕಲ್ ಪಾರ್ಟಿ, ನ್ಯಾಷನಲೈಸ್ಡ್ ರಿಜಿಸ್ಟರ್ಡ್ ಪಾರ್ಟಿ. ನಾವು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಪಾದಾರ್ಪಣೆ ಮಾಡಿದ್ದೀವಿ. ನಾನು ಕ್ಯಾಂಡಿಡೇಟ್ಸ್ನ ನಿಲ್ಲಿಸ್ತಾ ಇದ್ದೀನಿ. ಬಟ್ ವ್ಯತ್ಯಾಸ ಏನು ಅಂದರೆ, ಒಂದು ಹಣ ಇಟ್ಕೊಂಡು ಅದನ್ನು ವೈಭವೀಕರಣ ಮಾಡಿ ಬಿಸ್ನೆಸ್ ಥರ ಪ್ರೊಜೆಕ್ಟ್ ಮಾಡಿ ಅದ್ಭುತವಾದ ಪ್ರಚಾರ ಮಾಡಿ ಸುದ್ದಿಲಿದ್ದು ನಾವು ನಿಮ್ಮ ಬದುಕನ್ನು ಚೇಂಜ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಮಾಡೋದು ಒಂದು ಸ್ಟೈಲ್. ನಾವು ಅದನ್ನೇ ಬೇರೆ ಥರ ಹೇಳ್ತೀವಿ. ಅದೇ ಆಶ್ವಾಸನೆ ನಾವು ಹೇಳ್ತಿರೋದು. ಪ್ರಣಾಳಿಕೆ ಅನ್ನೋದು ಬಡ್ಜೆಟ್ ಜೊತೆಲಿರಬೇಕು, ಅದಕ್ಕೆ ಟೈಮಿಂಗ್ ಇರಬೇಕು, ಅದು ಪ್ರಾಪರಾಗಿರಬೇಕು, ಅದು ಮಾಡೋ ಥರ ಇರಬೇಕು. ಮಾಡಲಿಲ್ಲ ಅಂದರೆ ಅದಕ್ಕೊಂದು ಇದಿರಬೇಕು, ಕಾನ್ಸಿಕ್ವೆನ್ಸಸ್ ಇರಬೇಕು. ಅದರಿಂದ ಇದು ಇಲ್ಲದೇ ಇರೋದ್ರಿಂದ ನಾವು ಪ್ರಣಾಳಿಕೆ ಕೊಡ್ತಾ ಇಲ್ಲ. ಅಂದರೆ ನಿಮ್ಮ ಬೇಡಿಕೆನೇ ನಮ್ಮ ಪ್ರಣಾಳಿಕೆ ಅಂತ ಇದ್ದೀವಿ. ಆಮೇಲೆ ನಾವು ನಾಯಕರನ್ನ ಕ್ರಿಯೇಟ್ ಮಾಡೋವಂಥ ಫ್ಯಾಕ್ಟ್ರಿ ಮಾಡಲ್ಲ. ಪೊಲಿಟಿಕಲ್ ಪಾರ್ಟಿನ ಕಾರ್ಮಿಕರನ್ನ ಕೊಡ್ತೀವಿ ನಾವು ನಿಮಗೆ. ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಜಾಬ್ ಥರ ಅಪ್ಲೈ ಮಾಡ್ತಿದ್ದಾರೆ ಯಂಗ್ಸ್ಟರ್ಸು. ನೀವು ಅವ್ರನ್ನ ಇಟ್ಕೊಂಡು ಕೆಲಸ ತೆಗಿಬೇಕು ನೀವು. ಅದು ನಿಮ್ಮ ಜೊತೆ ನಾನು ಇಡ್ತೀನಿ, ಒಬ್ಬ ಮತದಾರರ ಜೊತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಕಾನ್ಸೆಪ್ಟ್ ಹಿಂದೆ ಯಾರಿದ್ದಾರೆ ಸರ್? ಇದು ಉಪೇಂದ್ರ ಅವರ ಚಿಂತನೆನೋ ಅಥವಾ ಇದರ ಹಿಂದೆ ಒಂದು ಟೀಮ್ ಇದೆ? ಯಾಕಂದರೆ ನಿಮ್ಮ ವೆಬ್ಸೈಟಲ್ಲಿ ನಾನು ಓದ್ತಾ ಇದ್ದೆ, ಬೇರೆ ಬೇರೆ ಕಾನ್ಸೆಪ್ಟ್ಗಳು, ನಿಮ್ಮ ಐಡಿಯಾಸ್ಗಳು ಅದನ್ನು ಹೇಳಿದ್ದೀರಿ. ಜನರಿಗೆ ಅಪೀಲ್ ಮಾಡುವ ರೀತಿ ಅದನ್ನು ಹೇಳ್ತಾ ಇಲ್ಲ. ನೀವು ಯಾರಿದ್ದಾರೆ ಇದರ ಹಿಂದೆ? ನೀವೆಲ್ಲರೂ ಇದ್ದೀರಾ, ಪ್ರತಿಯೊಬ್ಬ ಪ್ರಜೆ ಇದ್ದೀರಾ ಇದರಿಂದ. ನಿಮ್ಮೆಲ್ಲರ ಭಾವನೆನೇ ನಾನು ಹೇಳ್ತಾ ಇರೋದಷ್ಟೇ. ನಂದು ಏನು ಹೊಸದಿದೆ ಹೇಳಿ? ನೀವು ಆಸೆ ಪಡೋದೇನು? ಕರಪ್ಷನ್ ಇರಬಾರ್ದು ಅಂತ ಅಲ್ವಾ? ಬಿಸ್ನೆಸ್ ಆಗಬಾರ್ದು ಪಾಲಿಟಿಕ್ಸು ಅಂತ, ಸುಳ್ಳು ಆಶ್ವಾಸನೆ ಕೊಡಬಾರ್ದು ಅಂತ ಅಲ್ವಾ? ಜಾತಿ ಧರ್ಮ ಇನ್ಯಾವುದೋ ಬೇರೆ ಬೇರೆ ವಿಷಯಗಳು ಪ್ರಮುಖ ಕಾರಣ ಆಗಬಾರ್ದು ಇಲ್ಲಿ ಅಂತ ಅಲ್ವಾ? ಇದೆಲ್ಲ ನಿಮಗೂ ಬೇಕು ತಾನೆ, ಪ್ರಜೆಗಳಿಗೂ ಬೇಕಾಗಿರೋದು. ಅದಕ್ಕೋಸ್ಕರ ನಾವು ಮಾಡಿರೋದು, ಅದನ್ನೆಲ್ಲ ತೆಗೆದಾಕಿದ್ದೀವಿ ಅಷ್ಟೇ. ಇದನ್ನು ನಾವು